ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಗೆ ನೋಡ್ಕೋರ ಬಂದಿರೋ ಹೊಸ ವಿಡಿಯೋ ಜೊತೆ ಒಂದು ಹೊಸ ಬಜೆಟ್ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ಆಲ್ರೆಡಿ ತಮ್ಮನೇಲ್ ಮೇಲೆ ನೋಡಿದ್ದೀರಾ ಕೇವಲ 1 ಲಕ್ಷದಲ್ಲಿ. ಹೌದು ವೀಕ್ಷಕರೇ, ನೀವು ನಂಬೋದಿಲ್ಲ, ನನಗೂ ನಂಬಲಿಕ್ಕೆ ನಿಜವಾಗ್ಲೂ ಕಷ್ಟ ಅಂತ ಹೇಳ್ಬೋದು. ಇವತ್ತಿನ ಮನೆ ಅಂತ ತೋರಿಸ್ತಾ ಇದ್ದೀನಿ 1 BHK 1 ಲಕ್ಷದಲ್ಲಿ ಮಾಡಿರುವಂಥ ಇಂಟೀರಿಯರ್ ಪ್ಲಸ್ GST ಇದೆ. ಬಟ್ ಇದನ್ನು ಯಾರು ಮಾಡಿರುವಂಥದ್ದು ವೀಕ್ಷಕರೇ? ಇದನ್ನು ಮಾಡಿರುವಂಥವ್ರು ಬಿ ಇಂಟೀರಿಯರ್ ವೀಕ್ಷಕರೇ. ಹೌದು, ಇದೊಂದು ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಹೇಳ್ಬೋದು. ಸೊ ನೀವು ಕೂಡ ನಿಮ್ದೇನಾದರೂ ರೆಂಟಲ್ ಹೌಸ್ಗಳಿದೆ, PGಗಳಿದೆ, ಅಲ್ಲೆಲ್ಲ ಮಾಡಿಸ್ಬೇಕು ಅಂತಂದರೆ ಡೆಫಿನೆಟ್ಲಿ ಮಾಡಿಸ್ಬೋದು. ಬಲ್ಕಲ್ಲಿ ಮಾಡಿದಾಗ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಆಪ್ಷನ್ ಸಿಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಬಿ ಇಂಟೀರಿಯರ್ ಕಡೆಯಿಂದ ರಘುನಾಥ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಸರ್ ನಾನು ಚೆನ್ನಾಗಿದ್ದೀನಿ. ಎಲ್ಲ ಕನ್ನಡಕರ ವೀಕ್ಷಕರಿಗೂ ನಮಸ್ಕಾರ. ಸರ್, 1 ಲಕ್ಷದಲ್ಲಿ ಹೇಗೆ ಸಾಧ್ಯ ಇದು? ಸರ್ 1 ಲಕ್ಷದಲ್ಲಿ ಅಫ್ಕೋರ್ಸ್ ಮಾಡ್ಬೋದು. ಇದಕ್ಕೆ ಮುಂಚೆ ನೀವೇ ಒಂದು ವಿಡಿಯೋ ಮಾಡಿ ಹೇಳಿದ್ರೆ, ಸೊ ಅದನ್ನ ಪರ್ಟಿಕ್ಯುಲರ್ ಮೆಷರ್ಮೆಂಟ್ಸ್ ಎಲ್ಲ ಮೆನ್ಷನ್ ಮಾಡಿದ್ದು. ಸೊ ಇದರಲ್ಲೂ ವಿತ್ ಮೆಷರ್ಮೆಂಟ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಸರ್. ಆಲ್ರೆಡಿ 1 ಲಕ್ಷಕ್ಕೆ ನಾವು ಮಾಡಿದೀವಿ, 1 ಲಕ್ಷ ಪ್ಲಸ್ GSTಗೆ. ಇದು ಟೋಟಲ್ ಬಂದು 9 ಯೂನಿಟ್ ಬರುತ್ತೆ, 9 ಮನೆಗಳು, 9 ಮನೆ ಬರುತ್ತೆ. ಓಕೆ. ಒಂದು ಫ್ಲೋರ್ ಅಲ್ಲಿ 3 ಮನೆ ತರ 3 ಫ್ಲೋರ್ ಇದೆ. ಅಂಡ್ ಮೇಲ್ಗಡೆ 1 ಫ್ಲೋರ್ ಕೂಡ ಇದೆ, ಅದು ಸಪರೇಟ್ ಇದೆ. ಸೊ ಈ ಇದು ಎಲ್ಲ ಬಂದು ಸಿಂಗಲ್ 1 BHK ಮನೆಗಳು. ಸೊ 1 BHK ಮನೆ 1 ಲಕ್ಷ ಪ್ಲಸ್ GST ಮಾಡಿದೀವಿ ಸರ್. ಪ್ಲಸ್ GST. ಹೌದು. ಬಟ್ ಆದ್ರೆ 9 ಯೂನಿಟ್ ಸಿಕ್ತು ನಿಮಗೆ? ಹೌದು, 9 ಯೂನಿಟ್ ಸಿಕ್ಕಿದೆ. ಓಕೆ 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 ಓಕೆ. ಅಂಡ್ ಯಾವ ಏರಿಯಾದಲ್ಲಿ ಇದೀವಿ ಸರ್? ಸರ್ ಇದು ಚಂದಾಪುರದಲ್ಲಿ ಇದೀವಿ ಸರ್. ಚಂದಾಪುರದಲ್ಲಿ ಇದೀವಾ? ಓಕೆ. ಇನ್ನೊಂದು ನಮ್ಮ ವೀಕ್ಷಕರಿಗೆ ಒಂದು ಜಾಗೃತಿ ಮಾಡ್ಬಿಡೋಣ. ಸೊ ತುಂಬಾ ಜನ ಆಕ್ಚುಲಿ 300 ರೂಪಾಯಿ 400 ರೂಪಾಯಿ ಸ್ಕ್ವೇರ್ ಫೀಟ್ ತಗೊಂಡ್ ಬರ್ತಾರೆ ನಿಮ್ಮ ಮನೆಗೆ. ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು 300-400 ರೂಪಾಯಿ ಎಲ್ಲ ಸಾಧ್ಯನಾ ಸರ್? ಖಂಡಿತ ಸಾಧ್ಯ ಇಲ್ಲ ಸರ್. ಸಾಧ್ಯ ಇಲ್ಲ ಅಂತೀರಾ? ಸಾಧ್ಯ ಇಲ್ಲ ಸರ್. ಈಗ ಏನಾಗುತ್ತೆ ಅಂದ್ರೆ ಜನಗಳು ಈ ಕೊನೆ ಸ್ಟೇಜ್ ಅಲ್ಲಿ ಇಂಟೀರಿಯರ್ ಬರೋದ್ರಿಂದ ಆದಷ್ಟು ಕಾಸ್ಟ್ ಕಟಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದನ್ನ ಯೂಸ್ ಮಾಡ್ಕೊಂಡು ಕೆಲವರು ಅಂತವ್ರ ಹತ್ರ ಹೋಗಿಲ್ಲ ನಾವು ಮಾಡ್ಕೊಡ್ತೀವಿ ಅಂತ ದುಡ್ಡು ಇಸ್ಕೊಂಡ್ಬಿಡೋದು. ಸೊ ಏನೋ ಒಂದು ಹೇಳಿ ಅಟ್ಲೀಸ್ಟ್ ಆಗಿ ಓಕೆ ಇಷ್ಟು ಕಮ್ಮಿ ಮಾಡ್ಕೊಡ್ತಾರಲ್ಲ ಬಿಡು ಮಾಡ್ಸೋಣ ಅನ್ನೋ ಒಂದು ಆಸೆಯಲ್ಲಿ ಜನಗಳು ದುಡ್ಡು ಕೊಟ್ಬಿಡ್ತಾರೆ. ಬಟ್ ಖಂಡಿತ ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ವಿಡಿಯೋದಲ್ಲಿ ಹೇಳಿದಾಗ ಈ ವಿಡಿಯೋ ಹೇಳ್ತೀನಿ, ಖಂಡಿತವಾಗ್ಲೂ ಎಲ್ಲ ಕನ್ನಡ ಜನತೆ ಕರ್ನಾಟಕ ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನ್ ಅಲ್ಲಿ ಯಾರು ಮೆಂಬರ್ ಆಗಿರ್ತಾರಲ್ಲ ಅಂತ ಒಂದು ಕಂಪ್ನಿಗಳ ಕೈಯಲ್ಲಿ ಮಾತ್ರ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸ್ಬೇಕು. ಕರ್ನಾಟಕ ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನ್ ಹೌದು ಆಗಿದೆ ಇವಾಗ? ಹೌದು ಆಗಿದೆ. ಸೊ ಅಲ್ಲಿ ಆ ಅಸೋಸಿಯೇಷನ್ ಅಲ್ಲಿ ಯಾರು ರಿಜಿಸ್ಟರ್ ಆಗಿರ್ತಾರಲ್ಲ ಅಂತ ಕಂಪ್ನಿಗಳ ಹತ್ರ ಮಾತ್ರ ಕೆಲಸ ಮಾಡಿಸ್ತೀವಿ. ಯಾಕೆ ಮಾಡಿಸ್ಬೇಕು ನಾವು ಸರ್? ರೀಸನ್ ಇಷ್ಟೇ, ಒಂದು ನಿಮ್ಗೆ ಯಾವುದೇ ಹಂತದಲ್ಲೂ ಮೋಸ ಆಗೋದಿಲ್ಲ, ಯಾವುದೇ ಸಮಸ್ಯೆ ಬರೋದಿಲ್ಲ, ಸರ್ವಿಸ್ ಇಶ್ಯೂಸ್ ಬರೋದಿಲ್ಲ. ಏನೇ ಸಮಸ್ಯೆ ಬಂದರೂ ಅದನ್ನು ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನ್ ನೋಡ್ಕೊಳುತ್ತೆ. ಓಕೆ 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 ಓಕೆ. ಈಗ ಯಾರೋ ಕಸ್ಟಮರ್ ದುಡ್ಡು ಕೊಟ್ಬಿಟ್ಟಿರ್ತಾರೆ, ಅವ್ನು ಎತ್ಕೊಂಡು ಹೋಗ್ಬಿಡ್ತಾನೆ. ಬಟ್ ಅವನು ನಮ್ಮ ಅಸೋಸಿಯೇಷನ್ ಮೆಂಬರ್ ಆಗಿದ್ರೆ ಅದನ್ನ ಒಟ್ಟು ಅಸೋಸಿಯೇಷನ್ ಹ್ಯಾಂಡ್ಲ್ ಮಾಡುತ್ತೆ. ಅವ್ರು ನಿಂತು ಮಾಡಿಸ್ಕೊಡ್ತಾರ? ಹೌದು, ಹ್ಯಾಂಡ್ಲ್ ಮಾಡುತ್ತೆ. ಸೊ ಇನ್ ಕೇಸ್ ಅವ್ನ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕಾಗಿಲ್ಲ ಅಂದ್ರೆ ಜನಗಳಿಗೆ ಅದು ಸರ್ವಿಸ್ ಕೊಡುತ್ತೆ. ಅವ್ರು ಏನು ಕಮಿಟ್ ಆಗಿರ್ತಾನೆ ಆ ಸರ್ವಿಸ್ ಅಸೋಸಿಯೇಷನ್ ಮಾಡ್ಕೊಡ್ತಾರೆ. ಅಂಡ್ ಬೇರೆ ಈಗ ಏನೋ ಸರ್ವಿಸು ಯಾರೋ ಬಂದಿರ್ತಾರೆ, ಈಗ ಅವ್ನಿಗೆ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಬಗ್ಗೆ ಏನೂ ಗೊತ್ತಿರಲ್ಲ, ಏನೋ ಒಂದು ಕೆಲಸ ಮಾಡಿ ಹೋಗ್ಬಿಡ್ತಾನೆ, ಅವಾಗ ಏನು ಮಾಡ್ತೀರಾ? ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ನೆಲ್ಲ ತಡೆಗಟ್ಟಲಿಕ್ಕೆ ಅಸೋಸಿಯೇಷನ್ ಭಾಳ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರೋ ಲೇಬರ್ ಬಂದಿರ್ತಾನೆ, ಏನೋ ಕೆಲಸ ಮಾಡಿ ಹೊರಟೋಗ್ಬಿಟ್ಟಿರ್ತಾನೆ. ನಿಮಗೆ ಅದು ಸರ್ವಿಸ್ ಸಿಗಲ್ಲ, ಏನೋ ಪ್ರಾಬ್ಲಮ್ ಆಯಿತು, ನೆಕ್ಸ್ಟ್ ಸರ್ವಿಸ್ ಕೊಡೋಕ್ಕೆ ಯಾರೂ ಬರೋಲ್ಲ. ಆ್ಯಂಡ್ ಈ ಕೆಲಸ ಮಾಡೋದನ್ನ ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವಾಗ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿರೋರ ಹತ್ರ ನೀವು ಕೆಲಸ ಮಾಡಿಸಿದ್ರೆ ಅಂತ ಏನೇ ಸರ್ವಿಸ್ ಇದ್ರು ಅದನ್ನ ಅಸೋಸಿಯೇಷನ್ ನೋಡ್ಕೊಳ್ಳುತ್ತೆ, ರಿಸಾಲ್ವ್ ಮಾಡ್ಕೊಳ್ಳುತ್ತೆ. ಈ ಉದ್ಯಮದಲ್ಲಿ ಈ ಎಂಟೈರ್ ಅಲ್ಯೂಮಿನಿಯಂ ಇಂಟೀರಿಯರಲ್ಲಿ ಯಾರಿಗೆ ಯಾವುದೇ ಸಮಸ್ಯೆ ಬರ್ದೇ ಇರೋ ರೀತಿ ಅಸೋಸಿಯೇಷನ್ ನೋಡ್ಕೊಳ್ಳುತ್ತೆ. ಕಸ್ಟಮರ್ಗಾಗಿರ್ಬೋದು, ಸೊ ಯಾರೋ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಮಾಡ್ತಾರೆ ಅಂತ ಕಂಪ್ನಿಗಳ್ಗಾಗಿರ್ಬೋದು, ಅದ್ರ ವರ್ಕ್ ಮಾಡೋಂಥ ಲೇಬರ್ಗಳ್ಗಾಗಿರ್ಬೋದು, ಯಾರಿಗೂ ಯಾವುದೇ ಸಮಸ್ಯೆ ಬರ್ದಿರೋ ಥರ ನಮ್ಮ ಅಸೋಸಿಯೇಷನ್ ನೋಡ್ಕೊಳ್ಳುತ್ತೆ. ಸೂಪರ್. ಡೆಫಿನೆಟ್ಲಿ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಅಸೋಸಿಯೇಷನ್ ಜೊತೆ ಮೆಂಬರ್ ಆಗಿರುವಂಥವ್ರಿಗೆ ಕೆಲಸ ಕೊಡಿ. ಬಟ್ ನಾ ರೆಕಮೆಂಡ್ ಮಾಡುವಂಥದ್ದು ಬಿ ಇಂಟೀರಿಯರ್ ಕೆಲಸ ಕೊಡಿ. ಯಾಕಂತಂದರೆ ಆಲ್ಮೋಸ್ಟ್ 2-3 ವರ್ಷದಿಂದ ಇವ್ರ ಜೊತೆಲಿದ್ದೀವಿ, ಒಂದೊಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ, ಎಲ್ಲೂ ಕೂಡ ಕಂಪ್ಲೇಂಟ್ಸ್ ಇಲ್ಲ. ಆ್ಯಂಡ್ ಅಸೋಸಿಯೇಷನ್ ತನಕ ನಿಮ್ಗೆ ಹೋಗೋ ಸಮಸ್ಯೆನೇ ಬರೋದಿಲ್ಲ ಅಂತ ಅನ್ಕೊಂತೀನಿ, ಅಲ್ವಾ ಸರ್? ಸೊ ಆದ್ದರಿಂದ ನೀವು ಬಿ ಇಂಟೀರಿಯರ್ಗೆ ಕೆಲಸ ಕೊಡ್ಬೋದು. ಸರ್, ಇವಾಗ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ದೀರಾ ಕೆಲಸ? ಆಲ್ ಓವರ್ ಕರ್ನಾಟಕ ಮಾಡ್ತೀವಿ, ಎಲ್ಲ ಕಡೆ. ರೀಸೆಂಟಾಗಿ ಎಲ್ಲೆಲ್ಲಿ ಮಾಡಿದ್ರಿ ಬೆಂಗಳೂರು ಬಿಟ್ಟು? ಸರ್ ಮೈಸೂರು ಮಾಡ್ತಾ ಇದ್ದೀವಿ, ಮೈಸೂರು ಮಾಡ್ತೀವಿ, ಹಾಸನ್ ಮಾಡ್ತೀವಿ, ಹಾವೇರಿ ಮಾಡ್ತೀವಿ, ದಾವಣಗೆರೆ ಮಾಡ್ತೀವಿ. ಎಲ್ಲ ಕಡೆ ಲಾಸ್ಟ್ ಮಂತ್ ದಾವಣಗೆರೆ ಮುಗೀತು. ಸೊ ಪ್ರೆಸೆಂಟ್ ಕೋಲಾರ ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. 1 ಲಕ್ಷ ಒಂದು ಕಮ್ಮಿ ಅಮೌಂಟ್ ಅಂತ ಅನ್ಕೊಂಡ್ರು, ಕಮ್ಮಿ ಅಲ್ಲ ಆದ್ರೂ ಕೂಡ ಅನ್ಕೊಂಡ್ರು ಕೂಡ. ಸೊ ಅದಕ್ಕೆ ಕ್ವಾಲಿಟಿ ಕೊಡ್ತೀರಾ ನೀವು 1 ಲಕ್ಷದಕ್ಕೂ? ನಮ್ಮ ಕ್ವಾಲಿಟಿಲಿ ನಿಮ್ಗೆ ಗೊತ್ತಿರೋ ತರ ನಾವು 2ನೇ ಕ್ವಾಲಿಟಿ ಮೆಟಲ್ ನಮ್ಮಲ್ಲಿ ಯಾವ್ದು ಇಲ್ವೇ ಇಲ್ಲ. ಇದೆಲ್ಲ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಮತ್ತೆ ಬಲ್ಕಲ್ಲಿ ಇದ್ದಾಗ
ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಅದೆಲ್ಲ ಆಗುತ್ತೆ. ಅದು ಬಿಟ್ಟರೆ ಕ್ವಾಲಿಟಿಲಿ ಎಲ್ಲೂ ಕಾಂಪ್ರಮೈಸ್ ಎಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ಅಂಡ್ ಹೇಳಿರೋ ಸೆಕೆಂಡ್ ಕ್ವಾಲಿಟಿ ಮೆಟೀರಿಯಲ್ ಅನ್ನೋದು ನಮ್ಮ ಹತ್ರ ಇಲ್ವೇ ಇಲ್ಲ ಸರ್. ಇಲ್ಲಿ ಏನು ಮೆಷರ್ಮೆಂಟ್ಸ್ ನಾವು ವರ್ಕ್ ಮಾಡಿದೀವಿ ಆ ಮೆಷರ್ಮೆಂಟ್ಸ್ ಈಗ ತೋರಿಸಿ ಹೇಳೋಣ ಸರ್, ಹೇಳ್ಬಿಡೋಣ ಅಲ್ವಾ? ವೀಕ್ಷಕರೇ ಬನ್ನಿ, ಒಂದು ಯೂನಿಕ್ ಆಗಿರೋ ವಿಡಿಯೋ ಅಂತ ಹೇಳ್ಬೋದು. 1 ಲಕ್ಷದಲ್ಲಿ ಇಂಟೀರಿಯರ್ ಹೇಗೆ ಸಾಧ್ಯ ಅನ್ನೋದನ್ನ ಒಂದ್ ಕಡೆಯಿಂದ ನೋಡ್ಕೊಂಬರೋಣ, ನಡೀರಿ ಸರ್. ಮೊದಲನೇದಾಗಿ ಟಿವಿ ಯೂನಿಟ್. ಸರ್ ಟಿವಿ ಯೂನಿಟ್ ನೋಡಿ, ಇಲ್ಲಿ ಮೇಜರ್ ಆಗಿ ಒಂದು ಸ್ಟೋರೇಜು ಕೂಡ ಜಾಸ್ತಿ ಬೇಕಾಗುತ್ತೆ. ಹಂಗಾಗಿ ಡಿಸೈನ್ ಕಿನ್ನ ಜಾಸ್ತಿ ನಾವು ಸ್ಟೋರೇಜ್ಗೆ ಒತ್ತನ್ನು ಕೊಟ್ಟಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಸೆಂಟ್ರಲ್ಲಿ, ಸೊ ಇಲ್ಲಿ ಸೆಟಪ್ ಬಾಕ್ಸ್ ಆಕ್ಸೆಸ್ ಮಾಡೋದಕ್ಕೆ ಮತ್ತೆ ಕೆಳಗಡೆ ಸ್ಟೋರೇಜು ಪ್ಲಸ್ 2 ಸೈಡ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಫುಲ್ ಸ್ಟೋರೇಜ್ ಇದೆ. ಹೌದು. ಸೊ ಹೈಟ್ ಬಂದು ಇದು 2 ಫೀಟ್ ಇದೆ. ಸೊ ವಿಡ್ತ್ ಬಂದು 6 ಫೀಟ್ ಮಾಡಿದ್ದೀವಿ ಸರ್. ಓಕೆ, 2x6 ಸರ್ ಇದು. ಹೌದು. ಓಕೆ, ಪೌಡರ್ ಕೋಟೆಡ್ ಇದು ಬ್ಲಾಕ್ ಕಲರ್ ತಗೊಂಡಿದ್ದೀರಾ. ಬ್ಲಾಕ್ ಕಲರ್ ಚೆನ್ನಾಗಿ ವಿತ್ ಮೆಟಾಲಿಕ್ ಬ್ಲೂ ಶೀಟ್ ಕಲರ್. ಮೆಟಾಲಿಕ್ ಬ್ಲೂನ ಸರ್ ಇದು. ಅಂಡ್ ಮೇಲ್ಗಡೆ ಒಂದು ಲೆಜ್ ಕೊಟ್ಟಿದ್ದೀರಾ. ಹೌದು. ಸಿಂಪಲ್ ಅಲ್ವಾ ಸರ್ ಇದು? ಸೇಮ್ ಕಲರ್ ಸರ್. ನೋಡಿ ಮಧ್ಯದಲ್ಲಿ ಒಂದು ಈಗ ವಾಲ್ ಪೇಪರ್ ಹಾಕೊಂಡ್ಬಿಟ್ರೆ ಸಾಕಲ್ವಾ ಸರ್? ರೆಡಿ. ವಾಲ್ ಪೇಪರ್ ಆಲ್ಮೋಸ್ಟ್ ಒಂದು 500 ರೂಪೀಸ್ 600 ರೂಪೀಸ್ ಅಲ್ಲಿ ಸ್ಪೇಸ್ ಕವರ್ ಮಾಡ್ಬೋದು. ರೆಡಿ ಆಗ್ಬಿಡುತ್ತೆ. ಬನ್ನಿ ಸರ್ ಕಿಚನ್ಗೆ ಹೋಗ್ಬಿಡೋಣ ಇವಾಗ. ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ಸೈಜು ಇದು ಸ್ವಲ್ಪ ಚಿಕ್ಕದಿದೆ ಸರ್. ಇದು ನಿಮಗೆ ಹಿಂಗೆ ವಿಡ್ತ್ ಬಂದು 8 ಫೀಟ್ ಬರುತ್ತೆ. ಸೊ ಹಿಂಗ್ ಬಂದು ಆಲ್ಮೋಸ್ಟ್ 4 ಫೀಟ್ ಬರುತ್ತೆ. ಸೊ ಓವರ್ ಆಲ್ ಟೋಟಲ್ ಹೇಳ್ತಾ ಇರೋದು ನಾನು. ಸೊ 4 ಫೀಟ್ ಇದೆ. ಸೊ ಆ 4 ಫೀಟ್ ಅಲ್ಲಿ 2 ಫೀಟ್ ನಿಮಗೆ ಸ್ಲ್ಯಾಬ್ ಹೋಗ್ಬಿಡುತ್ತೆ. ಇನ್ನು ಒಂದು 2.5 ಫೀಟ್ 2.5 ಫೀಟ್ ಅಷ್ಟು ಇದು ಜಾಗ ಉಳಿಯುತ್ತೆ. 1.5 ಫೀಟ್ ಸ್ಲ್ಯಾಬ್ ಹೋದ್ರು ಇನ್ನೊಂದು 2.5 ಫೀಟ್ ಇದೆ. ಬಟ್ ನಿಂತ್ಕೊಂಡು ಕೆಲಸ ಮಾಡ್ಲಿಕ್ಕೆಲ್ಲ ಆರಾಮಾಗಿರುತ್ತೆ ಸರ್. ಕಲರ್ ಏನಿದೆ ಸರ್ ಇದು? ಇದು ಗ್ರೇ ವಿತ್ ವೈಟ್ ಕಾಂಬಿನೇಷನ್ ಅಲ್ಲಿ ಇದೆ ಸರ್. ಓಕೆ ಓಕೆ ಓಕೆ. ಬನ್ನಿ ಇಲ್ಲಿ ಒಂದ್ ಕಡೆಯಿಂದ ತೋರಿಸ್ತಾ ಬಂದ್ಬಿಡೋಣ. ಇಲ್ಲಿಂದ ಸಿಂಕ್ ಏರಿಯಾ. ಇದು ಸಿಂಕ್ ಏರಿಯಾ ನೋಡಿ ಸರ್. ಕಂಪ್ಲೀಟ್ ಸಿಂಕ್ ಏರಿಯಾ ಮಾಡಿದ್ದೀರಾ? ಓಕೆ ಓಕೆ. ಅಂಡ್ ಇದೆಲ್ಲ ಸಿಂಗಲ್ ಸೈಡ್ ಅದ. ಸೊ ಒಂದ್ ಸೈಡ್ ಬಾಸ್ಕೆಟ್ಸ್ ಕೂಡ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಾವು ಡ್ರಾರ್ಸ್ ತರ ಕೊಟ್ಬಿಟ್ಟಿದ್ದೀವಿ. ಓಕೆ ಓಕೆ. ಕಂಪ್ಲೀಟ್ ಡ್ರಾವರ್ಸ್ ಬಂದಿದೆ ಇಲ್ಲಿ. ಫುಲ್ ಡ್ರಾವರ್ಸ್ ತರ ಪ್ಯಾಟರ್ನ್ ಅಲ್ಲಿ. ಸೊ ಇಲ್ಲಿ ನಿಮಗೆ ಫುಲ್ ಲೆಂತ್ ದೊಡ್ಡ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಓಕೆ. ಸೊ ದೊಡ್ಡ ಬಾಕ್ಸ್ ಎಲ್ಲ ಡಬ್ಬಗಳೆಲ್ಲ ಇಡೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ. ಓಕೆ. ಈ ಕಡೆ ಬಂದ್ರೆ ಇದು ಕೂಡ ಒಂದು ಡಬಲ್ ಡೋರ್ ಕೊಟ್ಟಿದ್ದೀವಿ ವಿತ್ ಲಾಂಗ್ ಸ್ಟೋರೇಜ್. ಇದಾಯ್ತು. ಚಿಕ್ಕದಾಗಿ ಒಂದು ಗ್ರಾಸರಿ ಯೂನಿಟ್ ಮಾಡಿದೀವಿ ಸರ್. ಚಿಕ್ಕದಲ್ವಾ ಇದು? ಹೌದು. 2x2 ಬರುತ್ತೆ ಇದು. 2x2 ಇದು? 2x2 ಬರುತ್ತೆ. ಗ್ಲಾಸ್ ಡೋರ್ ಕೊಟ್ಬಿಡಿ. ಗ್ಲಾಸ್ ಡೋರ್ ಇದೆ. ಓಕೆ. ಆಮೇಲೆ ಇದು ಸರ್ ನಿಮಗೆ 8 ಫೀಟ್ ಫುಲ್ ಲಾಫ್ಟ್ ಬರುತ್ತೆ ಸರ್. ಇದು ಫುಲ್ ಲಾಫ್ಟ್ ಬರುತ್ತೆ. ಹೌದು. ಸೊ ಸ್ಟೋರೇಜ್ ಏನು ಟೆನ್ಷನ್ ಏನಿಲ್ಲ ಸರ್. ಹೌದು. ಜಾಗ ಸ್ವಲ್ಪ ಸ್ಪೇಸ್ ಚಿಕ್ಕದಾಗಿರ್ಬೋದು ಬಟ್ ಮನೇಲಿ ಸ್ಟೋರೇಜ್ಗೆ ಆರಾಮಾಗಿದೆ. ಅಂಡ್ ಆರಾಮಾಗಿ ಬಹಳ ಈಸಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಬೋದು. ಏನು ಅಂತ ಡಿಸ್ಟರ್ಬೆನ್ಸ್ ಎಲ್ಲ ಏನಿಲ್ಲ. ಸೊ ಇದು ಆಲ್ಮೋಸ್ಟ್ ನೋಡಿ 6 ಫೀಟ್ ಬರುತ್ತೆ ಸರ್ ವಾರ್ಡ್ರೋಬ್. ಓಕೆ. 6 ಫೀಟ್ ಬರುತ್ತೆ. ಸೊ ಇದ್ರಲ್ಲಿ ಒಂದು ಡಬಲ್ ಡೋರು ಪ್ಲಸ್ ಜೊತೆಗೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದೀವಿ. ಸೊ ಸ್ಪೇಸ್ ಅಂತೂ ಯೂಸೇಜ್ ಭಾಳ ಆರಾಮಾಗಿ ಯೂಸ್ ಆಗಿ ಕೊಟ್ಟಿದ್ದೀವಿ ಸರ್. ಕರೆಕ್ಟ್. ಸೊ ಈ ಕಡೆ ನೋಡ್ಬೋದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದೀವಿ. ಅದ್ರ ಹಿಂದ್ಗಡೆ ಸ್ಟೋರೇಜ್ ಫುಲ್ ಸ್ಟೋರೇಜ್ ಇದೆ. 1 BHK ಕೂಡ ಆರಾಮಾಗಿ. ಹೌದು. ಸೊ ಕೆಳಗಡೆನೂ ಫುಲ್ ಸ್ಟೋರೇಜ್ ಇದೆ ಸರ್. ಇಲ್ಲೊಂದು ಇದೆಯಾ? ದೊಡ್ಡ ಜಾಗ ಎಲ್ಲೂ ಕಂಜೆಸ್ಟೆಡ್ ಅಂತ ಎಲ್ಲಿಗೂ ಅನ್ಸಲ್ಲ. ಸೊ ನಿಮಗೆ ಲಾಫ್ಟ್ ಆಲ್ಮೋಸ್ಟ್ 10 ಫೀಟ್ ವಿಡ್ತ್ಗೆ 3 ಫೀಟ್ ಹೈಟ್ ಲಾಫ್ಟ್ ಇದೆ ಸರ್. ಅದು ಕಲರ್ ಯಾವ್ದು ಸರ್ ಇದು? ಸೊ ಮೆಟಾಲಿಕ್ ಬ್ಲೂ ಸರ್. ಸೊ ಇಡೀ ಎಂಟೈರ್ ಆಗಿ ಮನೇನೆ ಮೆಟಾಲಿಕ್ ಬ್ಲೂ. ಎಂಟೈರ್ ಬಿಲ್ಡಿಂಗ್ ಮೆಟಾಲಿಕ್ ಬ್ಲೂನೇ ಮಾಡ್ಬಿಟ್ಟಿದ್ದೀರಾ. ಸೊ ವೀಕ್ಷಕರೇ ನೋಡ್ಬೋದು. ಸೊ ಇಲ್ಲಿ ಒಂದು ಏನಾದ್ರು ಇಟ್ಕೋಬಹುದಲ್ವಾ ಸರ್? ಇಡ್ಬೋದು. ಇಲ್ಲೂ ಇಡ್ಬೋದು. ಅಂಡ್ ಇಲ್ಲೂ ಬೇಕು ಅಂದ್ರೆ ಸ್ವಲ್ಪ ಸ್ಮಾಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಇಲ್ಲೊಂದು ಅಪ್ಲಿಫ್ಟ್ ಹಾಕ್ಬಿಟ್ಟಿದ್ದೀರಾ? ಚೆನ್ನಾಗಿದೆ ಸರ್ ಇದು. ಓಕೆ. ಸೊ ಇಲ್ಲಿ ಆಕ್ಚುಲಿ ಕಂಟಿನ್ಯೂ ಮಾಡುವಾಗಿನೇ ಮಾಡ್ಬೋದು. ಆದ್ರೆ ಈಗ ಏನಾಗುತ್ತೆ ಅಂದ್ರೆ ಕೆಲವರು ಹಳೇದು ಬೀರುಗಳು ಇಟ್ಟಿರ್ತಾರೆ. ಸೊ ಅದನ್ನ ತಂದ್ರೆ ಇಡ್ಲಿಕ್ಕೆ ಬೇಕು ಸರ್ ಅಂತೇಳಿ ಕ್ಲೈಂಟ್ ಕೇಳಿ ಈ ಸ್ಪೇಸ್ ಹಂಗೆ ಬಿಡಿಸಿದ್ರು. ಬಟ್ ಎಷ್ಟೋ ತುಂಬಾ ಜನ ಇಟ್ಟಿದ್ದಾರೆ. ಒಳ್ಳೇದಾಯ್ತು. ಅವರು ಒಳ್ಳೇದಂತೀರಾ ಸರ್? ಮನೆ ನೋಡಿದ್ವಿ, 5 ನಿಮಿಷದಲ್ಲಿ ನೋಡ್ಕೊಂಡ್ ಬಂದ್ಬಿಟ್ವಿ. ನಿಜವಾಗ್ಲೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಈ ರೀತಿ ಒಂದು ರೆಂಟೆಡ್ ಮಾಡ್ತಾ ಇದ್ರೆ PGಗೆ ಡೆಫಿನೆಟ್ಲಿ. ಸೊ ಯಾರಿಗೆ ನೀವು ಹೇಳಿ ಸರ್, ಯಾರಿಗೆ ಬೆಸ್ಟ್ ಇದೆ ಆಕ್ಚುಲಿ ಈ ತರ ಮಾಡ್ತಾರೆ ಸರ್? ಇದು ಒಂದು ಯಾರು ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ, ಮತ್ತೆ ಈಗ ಹ್ಯೂಜ್ ಕ್ವಾಂಟಿಟಿ ನಂಬರ್ಸ್ ನೋಡ್ತಾ ಇದ್ದೀರಾ, PGಗಳಿಗಾಗಿರ್ಬೋದು, ಈಗ ಕೆಲವರು ಹೋಟೆಲ್ ರೂಮ್ ಸ್ಕೂಲ್ ಮಾಡ್ತಾ ಇದ್ದೀರಾ, ಸೊ ಅಂಥವ್ರಿಗೆಲ್ಲ ಆರಾಮಾಗಿ ಮಾಡ್ಬೋದು. ಬೆಸ್ಟ್ ಅಂತ ಹೇಳ್ತೀರಾ ಅಲ್ವಾ? ಸೊ ಡೆಫಿನೆಟ್ಲಿ PG ಎಸ್ಪೆಷಲಿ ರೆಂಟೆಡ್ ಹೌಸ್, ಬೆಂಗಳೂರಲ್ಲಿ ಯಾರು ರೆಂಟೆಡ್ ಹೌಸ್ ಮಾಡ್ತಾರೆ ಅವ್ರಿಗೆ ಎಲ್ಲರಿಗೂ ಕೂಡ ಹೇಳಿ ಮಾಡಿಸಿರುವಂಥ ಇದು ಒಂದು ಇಂಟೀರಿಯರ್ ಅಂತ ಹೇಳ್ಬೋದು. ಸರ್ ನಿಮ್ಮ ಅಡ್ರೆಸ್ ಹೇಳ್ಬಿಡಿ ಸರ್, ಎಲ್ಲಿ ಬರುತ್ತೆ ಸರ್? ಮಾಗಡಿ ರೋಡ್ ಅಂದ್ರಳ್ಳಿ ಹತ್ರ ಡಿ ಗ್ರೂಪ್ ಲೆವೆಟಲ್ ಆಫೀಸು. ಆಲ್ 7 ಡೇಸ್ ವರ್ಕಿಂಗ್ ಇರುತ್ತೆ ಸರ್. 10 to 6 ಆಲ್ ಡೇಸ್ ವರ್ಕಿಂಗ್ ಮಾಡ್ಬೋದು ಸರ್. ಆಮೇಲೆ ಇನ್ನೊಂದು ವಿಚಾರ, ಇದ್ರ ಜೊತೆ ಇನ್ನೇನೇನು ಪ್ರಾಡಕ್ಟ್ ತೊಗೊಂಡ್ಬರ್ತಾ ಸರ್? ನಮ್ದು ನಿಮ್ಮ ಚಾನಲ್ ಅಲ್ಲಿ ವಿಡಿಯೋಗಳು ಬಂದಿದೆ. ಸೊ ಸ್ಟೀಲ್ ಡೋರ್,
ಪ್ಲಸ್ ಯು ವಿ ಮಾರ್ಬಲ್ ಶೀಟ್ಸ್. ಸೊ ಎರಡು ಪ್ಲಡ್ಜ್ ಆಗಿ ಮಾಡ್ತಾ ಇದೀವಿ ಸರ್. ಬಹಳ ಚೆನ್ನಾಗಿ ಜನದ ರೆಸ್ಪಾನ್ಸ್ ಇದೆ. ಹೌದಾ? ಓಕೆ. ಸೊ ಜೊತೆಯಲ್ಲಿ ಮಾಡಿರ್ತಾ ಇರೋದ್ರಿಂದ ಕ್ಲಬ್ ಮಾಡ್ಕೋಬಹುದು ನಾವು. ಮನೆಗೆ ಒಂದು ಸ್ಟೀಲ್ ನ ಡೋರ್ ಅನ್ನ ಹಾಕ್ಸ್ಬೋದು, ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸ್ಬೋದು, ಇಡೀ ಮನೆಗೆ ಯುವಿ ಶೀಟ್ ಹಾಕ್ಬಿಡೋದು, ಮಾರ್ಬಲ್ ಯುವಿ ಶೀಟ್ ಗಳನ್ನ ಹಾಕೊಂಡ್ಬಿಡ್ಬೋದು. ಸೊ ವೀಕ್ಷಕರೇ, ಬಿ ಇಂಟೀರಿಯರ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ, ಆ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನು ತಗೋಬಹುದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಆಗಿರುವಂತಹ ಅಲ್ಯೂಮಿನಿಯಂ ಇಂಟೀರಿಯರ್ ಬಟ್ ಸೂಪರ್ ಬಜೆಟ್ ಅಲ್ಲಿ ತಂದಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.